ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸಿಸ್ಟರ್. ರಾಧಿಕಾ ಏನು ಬಂದಿಲ್ವಾ? ಇವತ್ತು ಬರಲ್ಲ ಅಂತ ಹೇಳಿದ್ರು ಸರ್. ಆಗ ಯಾವುದಾದ್ರೂ ಕೇಸ್ ಬಂದಿದ್ಯಾ? ಯಾವುದೂ ಇಲ್ಲ ಸರ್. ಆದ್ರೆ ನಿಮ್ಗೊಂದು ಗುಡ್ ನ್ಯೂಸ್ ಸರ್. ಗುಡ್ ನ್ಯೂಸಾ? ಏನದು? ಮೊನ್ನೆ ನಿಮ್ ಹೆಂಡತಿ ಅಡ್ಮಿಟ್ ಆಗಿದ್ರಲ್ಲ, ಅವರ ರಿಪೋರ್ಟ್ಸ್ ಬಂದಿದೆ ಸರ್. ಆವತ್ತು ನೀವು ಹೇಳ್ದೆ ಹೊರಟೋದ್ರಿ ಸರ್. ನಿನ್ನೆ ರಿಪೋರ್ಟ್ಸ್ ಬಂದ್ಮೇಲೆ ನಿಮಗೆ ಕಾಲ್ ಮಾಡಿದ್ದೆ, ನೀವು ರಿಸೀವ್ ಮಾಡಲಿಲ್ಲ. ಈ ಥರ ವಿಷಯ ಮೆಸೇಜಲ್ಲಿ ಹೇಳೋದು ಚೆನ್ನಾಗಿರಲ್ಲ ಅಂತ ನಿಮಗೆ ಹೇಳಲಿಲ್ಲ. ಸಿಸ್ಟರ್, ಏನ್ ನ್ಯೂಸ್ ಅದು? ಟೆನ್ಷನ್ ಆಗಕ್ಕೆ ಮೊದಲು ಹೇಳಿ. ಕಂಗ್ರಾಟ್ ಸರ್. ಪ್ರಿಯಾ ಅವ್ರ ರಿಪೋರ್ಟಲ್ಲಿ ಅವರು ಪ್ರೆಗ್ನೆಂಟ್ ಅನ್ನೋದು ಕನ್ಫರ್ಮ್ ಆಗಿದೆ. ಇಲ್ಲಿ ನೋಡಿ ಸರ್ ರಿಪೋರ್ಟ್ಸ್. ಸಿಸ್ಟರ್, ಯು ಡಿಸರ್ವ್ ಅ ಪಾರ್ಟಿ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಈ ವಿಷಯ ಪ್ರಿಯಾಗ್ ಹೇಳಬೇಕು. ನಾನು ಹೋಗಿ ಬರ್ತೀನಿ. ಹಾ, ಓಕೆ ಸರ್. ನೀವು ಯಾರಿಗೂ ಹೇಳಬೇಡಿ ಸರ್. ಇದು ಮನೆಯಲ್ಲಿ ದೊಡ್ಡೋರು ಹೇಳೋ ವಿಷಯ. ಆಯ್ತು. ಪ್ರಿಯಾ, 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 ನಾನು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ನನ್ನ ಸಂತೋಷಕ್ಕೆ ಇವತ್ತು ಬೌಂಡ್ರಿನೇ ಇಲ್ಲ ಗೊತ್ತಾ? ಒಂದು ಒಳ್ಳೆ ಗುಡ್ ನ್ಯೂಸ್ ತಗೊಂಡು ಬಂದಿದ್ದೀನಿ. ಅದನ್ನ ಕೇಳಿದ್ರೆ ನೀನ್ ಖುಷಿಯಿಂದ ಕುಣಿದಾಡ್ಬಿಡ್ತೀಯಾ ಪ್ರಿಯಾ. ಏನ ಗುಡ್ ನ್ಯೂಸು? ನಮ್ಮ ಅಕ್ಕನ ಭಾವನ ಪೂರ್ತಿಯಾಗಿ ಬೇರೆ ಮಾಡೋ ಐಡಿಯಾ ಏನಾದ್ರು ಬಂತಾ? ಇಲ್ಲ, ನನ್ ಯಾವಾಗ್ಲೂ ನಿನ್ ಕಾಲ್ ಕೆಳಗ್ ಬಿದ್ದಿರೋ ಹಾಗೆ ಮಾಡಿ ನಮ್ಮ ಅಕ್ಕನ ಟಾರ್ಚರ್ ಮಾಡೋ ಹೊಸ ದಾರಿ ಏನಾದ್ರೂ ಕಂಡು ಹಿಡ್ದಿದ್ಯಾ? ಹೇಳಮ್ಮರ್, ಏನ ಗುಡ್ ನ್ಯೂಸ್? ಯಾಕೆ ಹಾಗೆ ನಿಂತ್ಬಿಟ್ಟೆ? ಏನ್ ಪ್ಲಾನ್ ಮಾಡಿದ್ಯಾ ಅಮರ್? ನನ್ನ ಲೈಫ್ ಲಾಂಗ್ ನಿನ್ ಜೊತೆನೆ ಇಟ್ಕೊಂಡು ನರಕ ತೋರ್ಸೋ ಆಲೋಚನೆನೇ ಆಗಿರುತ್ತಲ್ವಾ? ಪ್ರಿಯಾ, ನೀನು ತಾಯಿ ಆಗ್ತಿದ್ಯಾ? ನಮ್ಮ ಫ್ಯಾಮಿಲಿಗೆ ಒಂದು ಪುಟ್ಟ ಮಗನೋ ಮಗಳೋ ಬರ್ತಿದೆ. ಸಾಧ್ಯ ಇಲ್ಲ. ಹಾಗಾಗಕ್ ಸಾಧ್ಯನೇ ಇಲ್ಲ. ನನಗ್ ನಿನ್ ಜೊತೆ ಬದುಕೋದಕ್ಕೆ ಇಷ್ಟನೇ ಇಲ್ಲ. ನೀನಂದ್ರೇನೆ ಅಸಹ್ಯ ನಂಗೆ. ಹಾಗಿರುವಾಗ ನಾನಿವಾಗ ತಾಯಿ ಆದ್ರೆ ನಿನ್ ಜೊತೆನೆ ಸಾಯ್ತಾ ಬದುಕ್ಬೇಕಾಗತ್ತೆ. ಬೇಡ ಬೇಡ, ಆ ನರಕ ನನಗ್ ಬೇಡ. ಅಷ್ಟಕ್ಕೂ ನಿನ್ ಪ್ರೀತಿನ ಸುಳ್ಳಾಗಿರ್ಬೇಕಾದ್ರೆ ಆ ಪ್ರೀತಿಗೆ ಪ್ರತಿರೂಪವಾಗಿರೋದನ್ನ ಪಡ್ಕೊಳ್ಳೋಕೆ ನನ್ನಿಂದ ಖಂಡಿತವಾಗ್ಲೂ ಆಗೋದಿಲ್ಲ. ನಂಗೆ ಮಗು ಬೇಡ. ಪ್ರಿಯಾ, ಏನ್ ಮಾತಾಡ್ತಿದ್ಯಾ? ಬೇಡ, ನನ್ನ ಮುಟ್ಬೇಡ. ನಾನೇ ಮಗುನ್ ಬೆಳೆಯೋದಕ್ ಬಿಡೋದಿಲ್ಲ. ಹಾಗಂತ ಈ ಮಗುನ್ ಸಾಯಿಸಿನೂ ಬದುಕಕ್ಕಾಗಲ್ಲ. ಅದಕ್ಕಿಂತ ನಾನ್ ಸಾಯೋದೇ ಒಳ್ಳೇದು. ನಾನ್ ಬದುಕಬಾರ್ದು ಪ್ರಿಯಾ, ನಾನ್ ಬದುಕಬಾರ್ದು ಪ್ರಿಯಾ, ನಾನ್ ಸತ್ತು ಹೋಗ್ತೀನಿ. ಪ್ರಿಯಾ, 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 ಏನ್ ಮಾಡ್ತಿದ್ಯಾ? ಪ್ರಿಯಾ, ನಾನು ಹತ್ರ ಬರ್ಬೇಡ.
ಪ್ರಿಯಾ, ನೀನ್ ಮಾಡಿರೋ ಪಾಪದಲ್ಲಿ ನನಗೂ ಭಾಗ ಇದೆ. ಅಕ್ಕ ಬೇಡ ಅಂತ ಎಷ್ಟು ಹೇಳಿದ್ರು ನಿನ್ನ ಮದುವೆ ಆಗಿ ತಪ್ಪು ಮಾಡ್ಬಿಟ್ಟೆ ನಾನು. ಆ ತಪ್ಪಕ್ ಶಿಕ್ಷೆ ನನ್ ಸಾವೆ. ಪ್ರಿಯಾ, 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 ಯಾಕೆ ಹಾಕಿ ಕೂಕೊಂಡೆ? ಮತ್ತೆ ಹೊಸ ಡ್ರಾಮಾ ಸ್ಟಾರ್ಟ್ ಮಾಡ್ಕೊಂಡ್ಯಾ? ಹೇಳಮರ್, ಏನಾ ಗುಡ್ ನ್ಯೂಸ್? ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ ಪ್ರಿಯಾ. ಅರ್ಥ ಮಾಡ್ಕೊಳ್ದಿದ್ರಿಂದ ತಾನೆ ಇಲ್ಲಿವರೆಗೂ ತಂದ್ಕೊಂಡಿದ್ದು. ನೀನೇನೋ ನಿನ್ ಗುಣ ಏನು ಅಂತ ತಿಳ್ಕೊಳ್ತಿದ್ದಿದ್ದಕ್ಕೆ ತಾನೆ ನಾನ್ ನಿನ್ ಜೊತೆ ಸಂಸಾರ ಮಾಡ್ತಿದ್ದಿದ್ದು. ನನ್ ಪುಣ್ಯ ನಿನ್ ಮೋಸ ನನ್ವರೆಗೆ ನಿಂತೋಯ್ತು. ಇನ್ನು ಮುಂದಕ್ಕೆ ಹೋಗಿ ನನಗ್ ಮಗು ಆಗೋವರೆಗೂ ಬಂದಿದ್ರೆ ನನಗ್ ಸಾಯೋದ್ ಬಿಟ್ಟು ಬೇರೆ ದಾರಿನೇ ಇರ್ತಿರ್ಲಿಲ್ಲ. ಆ ಮಗು ನಮ್ ಪ್ರೀತಿಗ್ ಪ್ರತಿರೂಪ ಆಗ್ತಿರ್ಲಿಲ್ಲ, ನಿನ್ ಮೋಸಕ್ ಪ್ರತೀಕ ಆಗಿರ್ತಿತ್ತು. ನನ್ನ ಅಮಾಯಕತೆಗ್ ಫಲಿತಾಂಶ ಆಗ್ತಿತ್ತು. ಪ್ರಿಯಾ, ನಾಳೆ ಬೆಳೆದು ದೊಡ್ಡದಾದ್ಮೇಲೆ ನಮ್ಮಪ್ಪ ಯಾರಮ್ಮ ಅಂತ ಕೇಳಿದ್ರೆ ನಿಮ್ಮಪ್ಪ ಒಬ್ಬ ಮೋಸ್ಕಾರ, ಪ್ರೀತಿ ಹೆಸರಲ್ಲಿ ನನ್ನ ನಂಬಿಸಿ ನಿನ್ನ ಕೈ ಕೊಟ್ರು ಅಂತ ಹೇಗೆ ಹೇಳಿ? ಅಲ್ಲಿವರೆಗೂ ನನ್ನ ತಂದು ನಿಲ್ಸ್ತಿದ್ದಕ್ಕೆ ನೀನ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಮರ್. ಥ್ಯಾಂಕ್ ಯು ವೆರಿ ಮಚ್. ಸ್ವಾಮಿ, ನಾನಿವತ್ತು ನನ್ನ ಜೀವನಕ್ಕೆ ಸಂಬಂಧಪಟ್ಟಿರೋ ಒಂದು ಮುಖ್ಯವಾದ ನಿರ್ಧಾರ ತಗೊಳ್ಳೋದಕ್ಕೆ ಹೊರಟಿದ್ದೀನಿ. ನನ್ನ ನಿರ್ಧಾರದಿಂದ ನಾನೇನು ಕಳ್ಕೊತೀನಿ ಅಂತ ನಿಂಗೆ ಗೊತ್ತು. ಆದರೆ ನನ್ನ ಪ್ರಯಾಣ ಹೇಗಿರತ್ತೋ ಅಂತ ನಂಗೆ ಗೊತ್ತಿಲ್ಲ ಸ್ವಾಮಿ. ಅದಕ್ಕೆ ಮುಂಚಿನ ಥರ ನಿನ್ನ ಮೇಲೆ ಭಾರ ಹಾಕಿ ನಾನು ಹೆಜ್ಜೆ ಮುಂದಿಡಬೇಕು ಅಂದ್ಕೊಂಡಿದ್ದೀನಿ. ಕೂತ್ಕೊಳ್ಳಿ. ಯಾಕೆ ರಾಧಿಕಾ ಅರ್ಜೆಂಟಾಗಿ ಬರಕ್ಕೆ ಹೇಳ್ದೆ? ಹೇಳ್ತೀನಿ, ಮೊದಲು ನೀವು ಕೂತ್ಕೊಳ್ಳಿ. ಒಂದು ನಿಮಿಷ. ಒಂದು ಟೈಮಲ್ಲಿ ನಾವು ಸೇರಿದ್ರೆ ಒಂದು ಸಂತೋಷ ಸಂಭ್ರಮ ಇತ್ತು. ಆದರೆ ಇವತ್ತು ಆ ಸಂಭ್ರಮ ಎಲ್ಲ ನಿಶ್ಶಬ್ದವಾಗಿ ಬದಲಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ನಾನೇ. ರಾಧಿಕಾ, ಹಾಗೆ ಮಾತಾಡಬೇಡ. ಇದರಲ್ಲಿ ನಿನ್ ತಪ್ಪೇನಿಲ್ಲ. ನನ್ನ ಮಾತಾಡಕ್ ಬಿಡಿ. ದಯವಿಟ್ಟು ನನ್ನ ಮಾತು ಪೂರ್ತಿ ಆಗೋವರೆಗೂ ನೀವು ಯಾರೂ ಮಾತಾಡಬೇಡಿ. ನಮ್ಮ ತಂದೆ ಮಾತಿಗೆ ಬೆಲೆ ಕೊಟ್ಟು ನಾನು ತಪ್ಪು ಮಾಡಿದ್ನೋ ಸರಿ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಆದರೆ ಯಾವತ್ತು ನಾನು ನನ್ನ ತಂದೆ ಮಾತಿಗೋಸ್ಕರ ಅಮರ್ ಮೇಲಿರೋ ಪ್ರೀತಿನ ಸಾಯಿಸಿ ಕೈಲಾಶ್ ಅವ್ರ ಜೀವನಕ್ಕೆ ಕಾಲಿಡ್ಬೇಕು ಅಂತ ಅನ್ಕೊಂಡ್ನೋ, ಅವತ್ತಿಂದನೇ ನಂಗೆಲ್ಲ ಅವರೇ ಅಂತ ಅನ್ಕೊಂಡು ಅವ್ರ ಜೊತೆ ಜೀವನ ಹಂಚ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಅದರಿಂದ ನೋವು ಅನುಭವಿಸಿದ ಮೊದಲನೇ ವ್ಯಕ್ತಿ ಅಮರ್.
ಯಾಕಂದ್ರೆ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಅವನ ಪ್ರೀತಿನ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸ್ದೆ. ನಾನು ಅವನಿಗೆ ಮೋಸ ಮಾಡಿದ್ರಿಂದಾನೇ ಅದನ್ನು ತಡ್ಕೊಳ್ದೆ. ಅವನು ನನ್ನ ಜೀವನದಲ್ಲಿ ತೊಂದರೆ ಕೊಡಬೇಕು ಅಂತ ಡಿಸೈಡ್ ಮಾಡ್ದ. ನನ್ನ ಮೇಲಿನ ಕೋಪಕ್ಕೆ ಅಮರ್ ಪ್ರಿಯಾನ ಮದುವೆ ಆಗೋದಕ್ಕೆ ಸಿದ್ಧವಾದ. ಆ ಟೈಮಲ್ಲಿ ಮದುವೆ ನಿಲ್ಸೋದಕ್ಕೆ ನಾನು ತುಂಬಾ ಸಲ ಪ್ರಯತ್ನ ಪಟ್ಟೆ. ಆದ್ರೆ ದುರದೃಷ್ಟವಶಾತ್ ನಾನು ಮದುವೆನ ನಿಲ್ಸಕ್ಕಾಗ್ಲಿಲ್ಲ. ಅದಾದ್ಮೇಲೆ ನಾನ್ ಕಷ್ಟಪಟ್ಟೆ. ನನಗ್ ತೊಂದರೆ ಕೊಡ್ತ. ಅಮರ್ ಕೂಡ ಕಷ್ಟಪಟ್ಟ. ಆದ್ರೆ ನಿಧಾನವಾಗಿ ಅಮರ್ ಬದಲಾದ. ಆ ಬದಲಾವಣೆಗೆ ಕಾರಣ ಪ್ರಿಯಾ. ನಿಜ ಪ್ರಿಯಾ, ನಿನ್ ಪ್ರೀತಿನೇ ಅಮರ್ನ ಬದಲಾಯಿಸಿತ್ತು. ಅಮರ್ಗಿದ್ದ ದ್ವೇಷನ ಸಾಯಿಸಿ ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಹುಟ್ಟೋ ಹಾಗೆ ಮಾಡಿತ್ತು. ನೀವ್ ನಂಬಿದ್ರು ನಂಬದೇ ಇದ್ರು, ಇದೇ ಸತ್ಯ. ಈ ವಿನಾಶಕ್ಕೆ ಕಾರಣ ಆಗಿರೋ ನಾನು ನಿಮ್ ಎಲ್ಲರ ಜೀವನದಿಂದ ದೂರ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ರಾಧಿಕಾ, ಏನ್ ಮಾತಾಡ್ತಿದ್ಯಾ? ದಯವಿಟ್ಟು ನಿನ್ನಂತ ಡಿಸಿಷನ್ ತಗೋಬೇಡ. ಇಲ್ಲ ಅಪರಾಧ ಮಾಡಿರೋದು ಯಾರಾದ್ರೂ ಇದ್ರೆ ಅದ್ ನಾನೇ. ಕೈಲಾಶ್, ದಯವಿಟ್ಟು ಅರ್ಥ ಮಾಡ್ಕೋ. ಇದ್ರಲ್ಲಿ ರಾಧಿಕಾ ತಪ್ಪೇನೂ ಇಲ್ಲ. ತಪ್ಪೆಲ್ಲ ನಂದೇ. ಇದೆಲ್ಲ ನನ್ನಿಂದಾನೇ ನಡೆದಿದ್ದು. ನಿನ್ ನಿರ್ಧಾರ ಸರಿ ಇಲ್ಲ ರಾಧಿಕಾ. ನೀನ್ ಈ ಸ್ಟೆಪ್ ತಗೋಬೇಡ ರಾಧಿಕಾ. ಅಮರ್, ಸಮಯ ಮೀರ್ ಹೋಗಿದೆ. ಪರಿಸ್ಥಿತಿ ಕೈ ಜಾರ್ ಹೋಗಿದೆ. ಬಿರುಕು ಬಿಟ್ಟ ಮನಸ್ಸುಗಳು ಇನ್ಮುಂದೆ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾನು ಕೈಲಾಶ್ ಅವ್ರ ವಿಷಯದಲ್ಲಿ ಸೋತ್ ಹೋಗಿದ್ದೀನಿ. ನಾನು ಅವರಿಗೆ ನನ್ನ ಹೃದಯ ತುಂಬ ಪ್ರೀತಿ ಹಂಚ್ಕೋಬೇಕು ಅನ್ಕೊಂಡಿದ್ದೆ. ಹಂಚ್ಕೋಬಹುದು ಅಂತ ನಂಬಿದ್ದೆ. ಆದ್ರೆ ಯಾವಾಗ ನಮ್ಮ ಪ್ರೀತಿ ವಿಷಯ ಅವ್ರಿಗೆ ಗೊತ್ತಾಯ್ತು, ಅವ್ರು ಯಾವಾಗ ನನ್ನ ಮೇಲೆ ಅನುಮಾನ ಪಟ್ರು, ಆಗ್ಲೇ ನನಗೆ ಅರ್ಥ ಆಯ್ತು ನಾನು ಅವರಿಗೆ ಅನ್ಕೊಂಡಷ್ಟು ಪ್ರೀತಿ ಕೊಡಕ್ಕಾಗ್ಲಿಲ್ಲ ಅಂತ. ಅದಕ್ಕೆ ಅವರು ನನ್ನ ಮೇಲೆ ಅನುಮಾನ ಪಟ್ರು. ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ. ಪ್ರಿಯಾ ಕೂಡ ಅಷ್ಟೇ. ಪ್ರಿಯಾ, ನಿನ್ ಮನ್ಸನ್ ಮುಟ್ಕೊಂಡು ಹೇಳು, ನಿಮ್ಮ ಅಕ್ಕ ನಿನ್ಗೆ ಮೋಸ ಮಾಡಿದ್ಲು ಅಂತ ನೀನ್ ಅನ್ಕೊಂಡಿದ್ಯಾ? ನಿಂಗೆ ಮೋಸ ಮಾಡುವಂಥದ್ದು ಸಾಹಸ ನಾನು ಯಾವತ್ತಿಗೂ ಮಾಡಲಿಲ್ಲ. ನೀನಂದ್ರೆ ನನಗೆ ಪ್ರಾಣ ಪ್ರಿಯ. ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬಲವಂತವಾಗಿ ನಿಮ್ಮ ಜೀವನದಲ್ಲಿ ಇದ್ದು ಈ ಕಡೆ ಕೈಲಾಶ್ ಅವ್ರನ್ನು ಸುಖವಾಗಿಡಕ್ಕಾಗಲ್ಲ, ಆ ಕಡೆ ನಿಮ್ಮ ಮನಸ್ಸನ್ನು ಬದಲಾಯಿಸಕ್ಕಾಗಲ್ಲ. ನಿಮ್ಮ ಕಣ್ಮುಂದೆ ಇರೋವರೆಗೂ ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಗಿಲ್ಟಿ ಫೀಲಿಂಗ್ ನನಗೆ ಕಾಡ್ತಾ ಇರುತ್ತೆ. ಇದರಿಂದ ನಾನು ನೀವು ಎಲ್ಲರೂ ಕಷ್ಟಪಡಬೇಕು. ಅದಕ್ಕೆ ನಾನು ಹೊರಟೋಗ್ತಾ ಇದ್ದೀನಿ. ಅಕ್ಕ, ನೀನು ಹೋಗೋ ಅವಶ್ಯಕತೆ ಇಲ್ಲ.
ಬೇಕಾದ್ರೆ ನಾವಿಬ್ರೇ ನಿಮ್ ಜೀವನದಿಂದ ದೂರ ಹೊರಟು ಹೋಗ್ತೇವೆ. ಹೋದ್ಮೇಲೆ ಬೇರೆ ಆಗ್ತೀರಾ? ಅದು ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತಕ್ಕ. ಆ ಪರಿಸ್ಥಿತಿಗೆ ಭಯಪಟ್ಟು ನಾನು ಹೋಗ್ತಾ ಇದ್ದೀನಿ. ಪ್ರಿಯಾ, ಅಮರ್ ತಪ್ಪು ಮಾಡಿಲ್ಲ ಅಂತ ನೀನ್ ನಂಬೋದಕ್ಕೆ ನಾನು ಒಂದು ಮಾತು ಹೇಳ್ತೀನಿ. ನಾನು ಯಾವತ್ತೂ ಈ ಮಾತು ಹೇಳೋ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ನಂಗೆ ಇವಾಗ ಇದನ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ನಾವು ಪ್ರಾಣಕ್ಕಿಂತ ಪ್ರೀತಿಸೋ ನಮ್ಮ ಅಪ್ಪನ ಮೇಲೆ ಆಣೆ. ಅಮರ್ ಯಾವ ತಪ್ಪು ಮಾಡಿಲ್ಲ. ನನ್ನ ನಂಬು ಪ್ರಿಯಾ, ಬೇಕಾದ್ರೆ ನಿನ್ ಕಾಲ್ ಹಿಡ್ಕೊತೀನಿ. ಏನ್ ಮಾತಾಡ್ತಿದ್ಯಾ ಅಕ್ಕ? ಈ ಅಕ್ಕ ಕಣ್ಣನ್ನ ನೋಡ್ತಿದ್ರು ಗೊತ್ತಾಗ್ತಿಲ್ವಾ ನಾನ್ ನಿಜ ಹೇಳ್ತಿದ್ದೀನಿ ಅಂತ? ನೋಡು, ಒಂದ್ಸಲ ಮನ್ಸಿಂದ ನೋಡು. ನೀವ್ ಯಾವಾಗ್ಲೂ ಹೀಗೆ ಇರ್ಬೇಕು, ಸಂತೋಷವಾಗಿ ಜೊತೆ ಇರ್ಬೇಕು. ಕೈಲಾಶ್ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ಯಾವತ್ತೂ ನಾನು ನಿಮಗೆ ತೊಂದರೆ ಕೊಡೋದಿಲ್ಲ. ಒಂದು ನಿಮಿಷ. ತಗೊಳ್ಳಿ ಇದನ್ನ, ನೀವು ಕೇಳಿರೋ ಡಿವೋರ್ಸ್ ಪೇಪರ್ಸ್. ಇವತ್ತಿಂದ ನಿಮ್ಮ ಹೆಂಡತಿಯಾಗಿ ನನ್ನ ಪಾತ್ರ ಮುಗ್ದೋಯ್ತು. ಇನ್ಮೇಲೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಆದರೆ ಏನೇ ಸಮಸ್ಯೆ ಬಂದರೂ, ಎಷ್ಟೇ ಕಷ್ಟಪಟ್ಟರು, ನಾನು ಮಾತ್ರ ನಿಮ್ಮ ಜೀವನದಲ್ಲಿ ಮತ್ತೆ ಕಾಲಿಡಲ್ಲ. ದಯವಿಟ್ಟು ನನ್ನ ಯಾರು ತಡೆಯೋ ಪ್ರಯತ್ನ ಮಾಡಬೇಡಿ. ರಾಧಿಕಾ, ಅಕ್ಕ, ರಾಧಿಕಾ, ಕೈಲಾಶ್, ನೀನ್ ತಡಿಬೋದಲ್ವಾ? ಅಕ್ಕನ ಹೋಗಕ್ ಬಿಡ್ಬೇಡಿ ಬಾವ. ಇದು ನ್ಯಾಯ ಅಲ್ಲ. ನಿಮ್ಮ ಕೈ ಮುಗಿತೀನಿ, ಪ್ಲೀಸ್. ಅಕ್ಕನ ಹೋಗ್ಬೇಡ ಅಂತ ಹೇಳಿ. ಒಂದ್ ನಿಮಿಷ ರಾಧಿಕಾ. ನನ್ನ ಪ್ರೀತಿಸ್ತಿದ್ದೀನಿ ಹಿಂದೆ, ನಿಮ್ ತಂದೆಗೆ ಮಾತು ಕೊಟ್ಟಿದ್ದೀನಿ ಹಿಂದೆ. ಇವತ್ತು ಆ ಪ್ರೀತಿನ, ನಿಮ್ ತಂದೆ ಕೊಟ್ಟಿರೋ ಮಾತನ್ನ ಬಿಟ್ಟು ಹೋಗ್ತಿದ್ಯಾ ರಾಧಿಕಾ? ನಿನ್ ತಪ್ಪಿಲ್ಲ ಅಂತ ನನಗೆ ರಾತ್ರಿನೇ ಅರ್ಥ ಆಯ್ತು ರಾಧಿಕಾ. ಯಾಕಂದ್ರೆ ನಮ್ಮ ಮಧ್ಯೆ ಈ ಸಮಸ್ಯೆ ಸೃಷ್ಟಿ ಮಾಡಿದ್ದು ನೀನೂ ಅಲ್ಲ, ಅಮರೂ ಅಲ್ಲ, ಆ ಶ್ರೀನಾಥ್ ಮತ್ತೆ ದರ್ಶಿನಿ. ಈ ವಿಷಯ ನನಗೆ ರಾತ್ರಿ ಗೊತ್ತಾಯ್ತು. ಆದ್ರೆ ಹಿಂದೆ ಇರೋ ಕಾರಣನೂ ಗೊತ್ತಾಗಿ ನಾನು ಹೋಗಿ ಅವರನ್ನ ನೇರವಾಗಿ ಕೇಳಿದೆ. ಆದ್ರೆ ಅವ್ರು ನಂಗೆ ಉತ್ತರ ಕೊಡಕ್ಕಾಗ್ದೆ ಭಯ ಪಟ್ಕೊಂಡು ಓಡೋದ್ರು. ಆವಾಗ ಅರ್ಥ ಆಯ್ತು ರಾಧಿಕಾ, ನಾನೆಂಥ ತಪ್ಪು ಮಾಡಿದೆ ಅಂತ. ನನ್ನ ಇಷ್ಟು ಪ್ರೀತಿ ಮಾಡೋ ಹೆಂಡ್ತಿನ ನಾನು ಅನುಮಾನ ಪಟ್ಟಿದ್ದ ದಿನಾನೇ ನನ್ನ ಕಣ್ಣಲ್ಲೇ ನಾನು ಬಿದ್ದೋಗಿ ಅರ್ಧ ಸತ್ತೋಗಿದ್ದೀನಿ. ಇವಾಗ ನೀನು ನನ್ನ ಬಿಟ್ಟು ಹೊರಟೋದ್ರೆ ಪೂರ್ತಿಯಾಗಿ ಸತ್ತೋಗ್ತೀನಿ. ನೀನು ಹೊಸಲು ದಾಟಿದ ಮರುಕ್ಷಣನೇ ನನ್ನ ಶವ ಈ ಮನೆಯಿಂದ ಸುಡುಗಾಡಿಗೆ ಹೋಗುತ್ತೆ.
ರಾಧಿಕಾ, ಐ ಆಮ್ ರಿಯಲಿ ಸಾರಿ ರಾಧಿಕಾ, ಐ ಆಮ್ ರಿಯಲಿ ಸಾರಿ, ಐ ಆಮ್ ರಿಯಲಿ ಸಾರಿ. ಹಳೇದೆಲ್ಲ ಮರೆತು ನಾವು ಮುಂಚಿನ ಥರ ಎಲ್ಲರೂ ಸಂತೋಷವಾಗಿರೋಣ. ಕಂಗ್ರ್ಯಾಚುಲೇಷನ್ಸ್ ಪ್ರಿಯಾ. ಏನಕ್ಕೆ? ನೀನ್ ತಾಯಿ ಆಗ್ತಿದ್ಯಾ. ಇವಾಗಿರೋ ಸಿಚುವೇಶನಲ್ಲಿ ನಿಂಗೆ ನಿಜ ಹೇಳೋದು ಸರಿ ಇಲ್ಲ ಅಂತ ನಾನು ಮುಚ್ಚಿಟ್ಟಿದ್ದೆ. ಆದರೆ ಆ ಗುಡ್ ನ್ಯೂಸ್ ಹೇಳೋದಕ್ಕೆ ಇದಕ್ಕಿಂತ ಒಳ್ಳೆ ಸಂದರ್ಭ ಇರೋದಿಲ್ಲ. ಅವತ್ತು ನಿಂಗೆ ಬಂದಿರೋ ಡೌಟ್ ನಿಜಾನೇ. ನೀನೀಗ ಪ್ರೆಗ್ನೆಂಟ್ ಪ್ರಿಯಾ. ನಮ್ಮ ಪ್ರೀತಿ ಪ್ರತಿರೂಪ ಈಗ ನಿನ್ನ ಹೋಟೆಲ್ ಬೆಳೀತಿದೆ. ಕಂಗ್ರ್ಯಾಚುಲೇಷನ್ಸ್ ಬ್ರೋ. ಥ್ಯಾಂಕ್ ಯು. ನಾವು ಯಾವಾಗಲೂ ಹೀಗೆ ಸಂತೋಷವಾಗಿರೋಣ.